ಇನ್ನೊಂದು ಕಡೆ ದರ್ಶನ್ ಅವರ ಪ್ರಚಾರ ನೋಡ್ತಾ ಇದ್ದೀವಿ. ದರ್ಶನ್ ಅವರು ಕೂಡ ಇವತ್ತು ಬಹುಶಃ ಮದ್ದೂರು ಭಾಗದಲ್ಲಿ ಅವರು ಪ್ರಚಾರವನ್ನು ನಡೆಸ್ತಾರೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ವಿ. ಅದರಂತೆ ನೋಡ್ತಾ ಇದ್ದೀವಿ ನಾವು ಮಾದಾಪೆರೆ, ಮಂದಗೆರೆ, ಬೀರುಹಳ್ಳಿ, ವಿಠಲಾಪುರ, ಬಳ್ಳೇಕೇರಿ, ಮುರುಕನಹಳ್ಳಿ ಈ ಭಾಗದಲ್ಲೆಲ್ಲ ದರ್ಶನ್ ಅವರು ಇವತ್ತು ಪ್ರಚಾರ ಕಾರ್ಯವನ್ನು ನಡೆಸ್ತಾರೆ. ಇವತ್ತು ಒಟ್ಟು 3 ಕಡೆನೂ ಕೂಡ, ಒಂದು ಕಡೆ ಸುಮಲತಾ ಅವರು, ಮತ್ತೊಂದು ಕಡೆ ದರ್ಶನ್ ಅವರು, ಇನ್ನೊಂದು ಕಡೆ ಯಶ್ ಅವರು, 3 ಭಾಗದಲ್ಲೂ ಕೂಡ ಬಹಳ ಜೋರಾಗಿ ಇವತ್ತು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅವರು ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಸುಮಲತಾ ಅವರು ಪ್ರತಿ ಹಳ್ಳಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಹೂವನ್ನು ಎರಚುವ ಮುಖಾಂತರವಾಗಿ, ಆರತಿ ಬೆಳಗುವ ಮುಖಾಂತರವಾಗಿ, ಈಗ ನಾವು ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದ್ವಿ ಹಣಕಾಸಿನ ಸಹಾಯವನ್ನು ಮಾಡುವ ಮುಖಾಂತರವಾಗಿ ಜನ ಅವರಿಗೆ ಬೆಂಬಲವನ್ನು ಕೋರುತ್ತಿದ್ದಾರೆ, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಆಮೇಲೆ ಪ್ರತಿದಿನನೂ ಕೂಡ ಒಂದೊಂದು ವಿಚಾರವನ್ನು ಅವರೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಶಿವರಾಮೇಗೌಡರು ಕೊಟ್ಟಿದ್ದಂಥ ಹೇಳಿಕೆ ಇತ್ತಲ್ಲ, ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯ್ಡು ಅನ್ನುವಂಥ ರೀತಿಯ ಅಂತ ಹೇಳಿಕೆ, ಅವರೆಲ್ಲ ನಾಯ್ಡು ಬೆಂಗಳೂರಿನಲ್ಲೆಲ್ಲ ಅವರು ದುಡ್ಡು ಮಾಡಿದ್ದಾಯಿತು, ಈಗ ಈ ಕಡೆ ಬಂದಿದ್ದಾರೆ ಮಂಡ್ಯ ಆಳೋದಕ್ಕೆ, ಅವ್ರ ಜೊತೆ ಯಾರ್ರೀ ಗೌಡ್ರಿದ್ದಾರೆ, ಈ ಥರದ್ದೆಲ್ಲ ಪ್ರಶ್ನೆ ಮಾಡಿದ್ದನ್ನು ನೋಡಿದ್ವಿ. ಭಾಳ ಟೀಕೆ ವ್ಯಕ್ತ ಆಯಿತು. ಜನ ಕೂಡ ಒಂದು ರೀತಿ ಇಂಥವ್ರಿಗೆ ನಾವು ಓಟ್ ಹಾಕ್ಬೇಕಾ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡುವಂಥ ರೀತಿಯಲ್ಲಿ ಶಿವರಾಮೇಗೌಡರ ಹೇಳಿಕೆಗಳನ್ನ ನಾವು ಕೇಳ್ಪಟ್ವಿ. ಬಟ್ ನಿಖಿಲ್ ಅವ್ರು ಎಲ್ಲೂ ಕೂಡ ಆ ಥರದ್ದು ಎಲ್ಲೂ ಕೂಡ ಪ್ರಸ್ತಾಪ ಮಾಡದೆ ಹೋದ್ರು ಕೂಡ ಅವ್ರ ಅಕ್ಕಪಕ್ಕದಲ್ಲಿದ್ದವರು ಆ ಥರದ ಪ್ರಸ್ತಾಪ ಮಾಡಿರೋದೇ. ಸುಮಲತಾ ಅವರು ಅದನ್ನೇ ಒಂದು ರೀತಿ ಅಡ್ವಾಂಟೇಜ್ ಆಗಿ ತಗೊಂಡಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ, ಅಥವಾ ಅವರಿಗೆ ಅಡ್ವಾಂಟೇಜ್ ಆಗಿರೋದು ಅದು. ಈ ಕಾರಣಕ್ಕಾಗಿಯೇ ಅವರು ಕೂಡ ಭಾಳಷ್ಟು ಕಡೆ ನಾನು ಪ್ರಸ್ತಾಪ ಮಾಡಿದ್ದಾರೆ, ನನಗೆ ಅವ್ರು ಯಾರೋ ಕೊಡುವಂಥ ಜಾತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ, ನೀವು ನಿಮ್ಮ ಮತ ನನಗೆ ಅದೇ ಸರ್ಟಿಫಿಕೇಟ್ ಅನ್ನುವಂಥ ರೀತಿಯಾಗಿ ಹೇಳ್ತಾ, ಸೊ ಆ ವಿಚಾರವನ್ನು ಕೂಡ ಅವರು ಭಾಳ ಭಾವನಾತ್ಮಕವಾಗಿ ಪ್ರಸ್ತಾಪ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರುವಂಥದ್ದನ್ನು ನಿನ್ನೆಯಿಂದನೂ ಕೂಡ ನಾವು ಗಮನಿಸಿದ್ವಿ. ದರ್ಶನ್ ಅವರು ಕೂಡ ಮೊನ್ನೆಯಿಂದನೂ ಕೂಡ ಯಾವುದೇ ಟೀಕೆಗೆ ಪ್ರತಿ ಟೀಕೆಯನ್ನು ಮಾಡದೇ ಇರೋರು, ಮೊನ್ನೆ ತನಕನೂ ಕೂಡ ನಿನ್ನೆ ನಾನು ಹೌದಪ್ಪ ನಾನು ಒಂಥರ ಕಾಡು ಮನುಷ್ಯ ಇದ್ದಂಗೆ, ಅವ್ರು ಏನು ಬೇಕಾದರೂ ಹೇಳ್ಕೊಡ್ಲಿ, ನಾನು ನಾಯ್ಡುನೇ ಏನು ತಪ್ಪು ಅನ್ನೋ ಪ್ರಶ್ನೆಯನ್ನು ಮಾಡಿದೆ. ಅಂದರೆ ಭಾಳ ಟ್ರಿಗರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಎದುರಾಳಿ ಪಾಳ್ಯದಲ್ಲಿ. ಆದರೆ ಇವರು ಭಾಳ ಯೋಚಿಸಿ ಹೇಳಿಕೆಗಳನ್ನ ಕೊಡ್ತಾ ಹಾಗೆ ಪ್ರಚಾರ ಕಾರ್ಯದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ನಿಖಿಲ್ ಕುಮಾರ್ ಅವರು ಇವತ್ತು ಗಮನಿಸ್ತಾ ಇದ್ದೀವಿ, ಭಾಳಷ್ಟು ಕಡೆ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ಬೇರೆ ಬೇರೆ ಊರುಗಳಿಗೆ ಹೋದಂಥ ಸಂದರ್ಭದಲ್ಲಿ ಆಯಾ ಭಾಗದ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ಹೋಗ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ ನಾವು. ಹೀಗೆ ಪ್ರಚಾರ ಕಾರ್ಯ ಮುಂದುವರೆದಿದೆ, ಎರಡೂ ಪಕ್ಷಗಳ ಪ್ರಚಾರ ಕಾರ್ಯ. ನಿಖಿಲ್ ಅವರು ಬಹುತೇಕ ಕಡೆ ಪಕ್ಷಕ್ಕೆ ಸಂಬಂಧಪಟ್ಟಂಥ ಶಾಸಕರು, ಸಚಿವರ ಜೊತೆಗೂಡಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಎರಡೂ ಕಡೆನೂ ಕೂಡ ಹೋದಲ್ಲಿ ಬಂದಲ್ಲೆಲ್ಲ ಬಹಳ ಜನ ಸೇರ್ತಾ ಇದ್ದಾರೆ. ಬಟ್ ಈ ಜನ ಅಥವಾ ಈ ನಾವು ಕಾಣ್ತಾ ಇರುವಂಥ ಜನ ಬೆಂಬಲ ಇದು ಮತಗಳಾಗಿ ಪರಿವರ್ತನೆ ಆಗುತ್ವಾ ಅನ್ನೋದೇ, ಅಥವಾ ಎಷ್ಟರ ಮಟ್ಟಿಗೆ ಎರಡೂ ಕಡೆಗೂ ಕೂಡ ಮತಗಳಾಗಿ ಎರಡೂ ಕಡೆನೂ ಕೂಡ ಪರಿವರ್ತನೆ ಆಗುತ್ತವೆ ಅನ್ನೋದೇ ಈಗಿರುವಂಥ ಪ್ರಶ್ನೆ, ಅದೇ ಕುತೂಹಲ. ಆದರೆ ಜನ ಮಾತ್ರ ಹೋದಲ್ಲಿ ಬಂದಲ್ಲೆಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲೇ ಸೇರ್ತಾ ಇರೋದನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಬಹಳ ಬಿರು ಬಿಸಿಲಿದೆ.
ತರದೊಂದು ಇರಬೇಕು. ದಯವಿಟ್ಟು ತಮ್ಮ ಅಮೂಲ್ಯವಾದ ಮತದಾನ ಆಗ್ಲಿ ಅಂತ ಹೇಳಿ ಎಲ್ಲರ ಹತ್ರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಸರಿಯಾಗಿ ಹೇಳೋಣ. ಮೊಬೈಲ್ ಮುಂದೆ ನಮ್ಮಲ್ಲೆಲ್ಲ ಗುಂಪು ಅಂತಾರೆ ಕೆಲವು ಕಡೆ. ಇವತ್ತೇನು ದರ್ಶನ್ ಅವರಿಗೆ ಹೋದಲ್ಲಿ ಬಂದಲ್ಲೆಲ್ಲ ಬಹಳ ಅದ್ದೂರಿಯಾದಂಥ ಸ್ವಾಗತವನ್ನು ಕೋರ್ತಾ ಇರೋದನ್ನು ನೋಡ್ತಾ ಇದ್ವಿ, ಕೇಳ್ಪಡ್ತಾ ಇದ್ವಿ. ಅವ್ರು ಹೋಗ್ತಾ ಇರುವಂಥ ಒಂದು ಹಳ್ಳಿಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅವರನ್ನು ಸ್ವಾಗತ ಕೋರಬೇಕು ಅಂತೇಳಿ ಒಂದು ಸೇಬಿನ ಹಾರ ಎಲ್ಲ ಸಿದ್ಧ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲೂ ಕೂಡ ನೋಡ್ತಾ ಇದ್ದೀವಿ. ಭಾಳ ಬೃಹತ್ತಾದಂಥ ಒಂದು ಹೂವಿನ ಹಾರವನ್ನು ಬಹುಶಃ ಕ್ರೇನ್ ಮುಖಾಂತರವಾಗಿಯೇ ಅವರಿಗೆ ಹಾಕಿದ್ದನ್ನು ಕೂಡ ನೋಡಿದ್ವಿ. ಇದೆಲ್ಲ ಕೂಡ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂಥ ಅಭಿಮಾನ. ಸಹಜವಾಗಿ ದರ್ಶನ್ ಅವರಿಗೆ ಆ ಭಾಗದಲ್ಲೆಲ್ಲ ಭಾಳ ದೊಡ್ಡ ಮಟ್ಟದ ಅಭಿಮಾನ ಈ ಬಳಗ ಇದೆ. ಹೇಳಿ ಕೇಳಿ ಚುನಾವಣೆಯ ಹೆಳೆಯಲ್ಲಾದರೂ ಅವರು ನಮ್ಮ ಭಾಗಕ್ಕೆ ಬರ್ತಾ ಇದ್ದಾರಲ್ಲ ಅನ್ನುವಂಥದ್ದೇ ಆ ಜನರಿಗಿರುವಂಥ ಖುಷಿ. ಈ ಕಾರಣಕ್ಕಾಗಿಯೇ ತಮ್ಮ ಅಭಿಮಾನವನ್ನು ಈ ರೀತಿಯಾಗಿ ಅವರೆಲ್ಲರೂ ಕೂಡ ತೋರ್ಪಡಿಸ್ತಾ ಇದ್ದಾರೆ. ಯಾರೂ ಮರೆಯೋಕ್ಕಾಗಲ್ಲ. ಆ ತರದೊಂದು ಇರಬೇಕು. ದಯವಿಟ್ಟು ತಮ್ಮ ಅಮೂಲ್ಯವಾದ ಮತದಾನ ಆಗ್ಲಿ ಅಂತ ಹೇಳಿ ಎಲ್ಲರ ಹತ್ರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಸರಿಯಾಗಿ ಹೇಳೋಣ. ಯಾರೂ ಮರೆಯೋಕ್ಕಾಗಲ್ಲ. ಆ ತರದೊಂದು ಇರಬೇಕು. ದಯವಿಟ್ಟು ತಮ್ಮ ಅಮೂಲ್ಯವಾದ ಮತದಾನ ಆಗ್ಲಿ ಅಂತ ಹೇಳಿ ಎಲ್ಲರ ಹತ್ರ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಸರಿಯಾಗಿ ಹೇಳೋಣ. ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ ಯಾವುದೇ ರೀತಿಯಾದಂಥ ಪ್ರತಿ ಟೀಕೆಗೆ ದರ್ಶನ್ ಅವರು ಮುಂದಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಅವರು ನಿನ್ನೆ TV9 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಜಾತಿ ವಿಚಾರ ಪ್ರಸ್ತಾಪ ಆದಂಥ ಕಾರಣದಿಂದಾಗಿ ಸ್ವಲ್ಪ ಸಿಟ್ಟಾಗಿದ್ರು ಬಿಟ್ಟರೆ ಎದುರಾಳಿ ಪಾಳೆಯದ ಮೇಲೆ ಅದು ಬಿಟ್ಟರೆ ಅವರೆಲ್ಲೂ ಕೂಡ ಜಾತಿ ವಿಚಾರವಾಗಿ ಪ್ರಸ್ತಾಪ ಮಾಡಿರೋದು, ಬಹಿರಂಗವಾಗಿ ಪ್ರಸ್ತಾಪ ಮಾಡೋರ ವಿರುದ್ಧವಾಗಿ ಟೀಕೆ ಮಾಡೋದಾಗಿರ್ಬೋದು. ಅಥವಾ ಇವತ್ತು ಕೂಡ ಇನ್ಫ್ಯಾಕ್ಟ್ CM ಹೇಳ್ತಾ ಇದ್ರು ಎಲ್ಲ ಸ್ವಲ್ಪ ಬಿಸಿಲು ನೋಡ್ತಾ ಇದ್ದಾರೆ ಬಿಡಿ, ಇವತ್ತು ಸ್ವಲ್ಪ ಬಿಸಿಲ ಛತ್ರಿ ಅಡಿ ಎಲ್ಲ ಶೂಟಿಂಗ್ನಲ್ಲಿ ಇದ್ದವ್ರು ಸ್ವಲ್ಪ ಬಿಸಿಲು ನೋಡ್ತಾ ಇದ್ದಾರೆ, ಸ್ವಲ್ಪ ಜನರ ಕಷ್ಟ ಗೊತ್ತಾಗಲಿ ಬರಲಿ ಬಿಡಿ ಅನ್ನುವಂಥ ರೀತಿಯಲ್ಲಿ ಅವ್ರು ಕೊಡ್ತಾ ಇರುವಂಥ ಹೇಳಿಕೆ. ಈ ಥರದ್ದು ಯಾವುದೇ ಟಾಂಗ್ಗಳಿಗೆ ವ್ಯಂಗ್ಯಗಳಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಡದೆ ಹಾಗೆ ಜನರ ಬಳಿ ಮತ್ತದೇ 3 ವಿಚಾರಗಳು ಅಂದರೆ ಒಂದು ಸುಮಲತಾ ಅಂಬರೀಷ್ ಅವರಿಗೆ ನೀವು ಯಾಕೆ ಮತ ಕೊಡಬೇಕು, ಸುಮಲತಾ ಅಂಬರೀಷ್ ಅವರ ಕ್ರಮ ಸಂಖ್ಯೆ, ಆಮೇಲೆ ಕಹಳೆ ಊದುತ್ತಿರುವ ರೈತ ಚಿಹ್ನೆ. ಈ 3 ವಿಚಾರಗಳನ್ನು ಹೊರತುಪಡಿಸಿದರೆ ಅವ್ರು ಬೇರೆ ಏನೂ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಹೀಗೆ ಹೋದಂಥ ಪ್ರತಿ ಗ್ರಾಮಗಳಲ್ಲೂ ಕೂಡ ಪ್ರತಿ ಊರಿನಲ್ಲೂ ಕೂಡ 5 ನಿಮಿಷನೋ 10 ನಿಮಿಷನೋ ಅಲ್ಲಿ ಅವರು ಆ ಊರಿನಲ್ಲಿದ್ದು ಆ ಏರಿಯಾದಲ್ಲಿದ್ದು ಹಾಗೆ ಮತ್ತೆ ಮುಂದಕ್ಕೆ ಹೋಗ್ತಾ ಮತ ಬೇಟೆಯನ್ನು ನಡೆಸ್ತಾ ಇರುವಂಥ ಸಂದರ್ಭವನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ. ಹೀಗಾಗಿಯೇ ಬಹಳಷ್ಟು ಹೆಚ್ಚು ಹಳ್ಳಿಗಳ ಕಡೆಗೆ ಹೋಗಲಿಕ್ಕೂ ಕೂಡ ಅವರಿಗೆ ಕಾರಣ ಆಗ್ತಾ ಇದೆ. ಇವತ್ತು ಸುಮಾರು 25 ಹಳ್ಳಿಗಳಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿಂದ ಕಾಲಿ ಕಟ್ಟು ಕೇಳ್ಕೊಳ್ತಾ ಇದ್ದಾರೆ.
ಇನ್ನೊಂದು ಕಡೆ ನಿಖಿಲ್ ಅವರು ಕೂಡ ಅಲ್ಲೂ ಕೂಡ ನಾವು ಗಮನಿಸ್ತಾ ಇದ್ವಿ. ಅವರು ಹೋದಲ್ಲಿ ಬಂದಲ್ಲೆಲ್ಲ ಹೂವನ್ನು ಎರಚುವ ಮುಖಾಂತರವಾಗಿ ಅವರಿಗೂ ಕೂಡ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸ್ವಾಗತ ಕೋರಲಾಗ್ತಾ ಇದೆ. ಭಾಳ ಬಿಸಿಲಲ್ಲಿ ಓಡಾಡ್ತಾ ಇರುವಂಥ ಕಾರಣದಿಂದಾಗಿ ಅಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಅವರಿಗೆ ಎಳ್ನೀರನ್ನು ಕೊಡುವ ಮುಖಾಂತರವಾಗಿ ಆಗಿರ್ಬೋದು, ತಂಪು ಪಾನೀಯಗಳನ್ನು ಕೊಡುವ ಮುಖಾಂತರವಾಗಿ ಸ್ವಲ್ಪ ಸುಧಾರಿಸ್ಕೊಳ್ಳಿ, ಪ್ರಚಾರದಲ್ಲಿ ಮುಂದುವರಿಲಿ ಅನ್ನುವಂಥ ನಿಟ್ಟಿನಲ್ಲಿ ಜನ ಹಾರೈಸ್ತಾ ಇದ್ದಾರೆ. ವ್ಯವಸ್ಥೆಯನ್ನೆಲ್ಲ ಮಾಡ್ಕೊಂಡಿದ್ದಾರೆ ಭಾಳಷ್ಟು ಊರುಗಳಲ್ಲಿ. ನಿಖಿಲ್ ಕುಮಾರ್ ಅವರು ಕೂಡ ಇವತ್ತು ಬೆಳಗ್ಗೆನೆ ಭಾಳಷ್ಟು ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟು ಆ ನಂತರದಲ್ಲಿ ತಮ್ಮ ಪ್ರಚಾರ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಅವರಿಗೆ ಇವತ್ತು ಕೂಡ JDSನ ಹಲವು ಸ್ಥಳೀಯ ನಾಯಕರು, ಕೆಲ ಶಾಸಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಅವರಿಗೆ CS ಪುಟ್ಟರಾಜು ಅವರು ಪ್ರಮುಖವಾಗಿ ಸಾಥ್ ಕೊಡ್ತಾ ಇದ್ದಾರೆ. ಅವ್ರ ಜೊತೆನೇ ಇವತ್ತು ಆಲ್ಮೋಸ್ಟ್ ಅವರು ಬೇರೆ ಬೇರೆ CS ಪುಟ್ಟರಾಜು ಅವರು ಪ್ರತಿನಿಧಿಸುವಂಥ ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಕಡೆ ಅವರು ಇವತ್ತು ಓಡಾಡ್ತಾ ಇದ್ದಾರೆ. ಮೊಬೈಲ್ ಮುಂದೆ ದರ್ಶನ 100 ಜನ ಹುಟ್ಟುಕೊಂಡ್ರು ಅಪ್ಪಾಜಿ ಅವರ ಹೆಸರು ಯಾರು ಯಾವ ಕಿತ್ತಾಗಕ್ಕಾಗಲ್ಲ. ಯಾಕಂದ್ರೆ ಆ ಹೆಸರು ಅಷ್ಟು ಅಚ್ಚೆ ಮಾಡಿಟ್ಟಿದ್ದಾರೆ. ಇವತ್ತು ನಿಮ್ಮಗಳಿಗೆ ಒಂದು ಸೇವೆ ಮಾಡೋ ಭಾಗ್ಯನ ಅಮರ ಮಾಡಿಕೊಡಿ. ನಿಮ್ಮ ಅಮೂಲ್ಯವಾದ ಇಲ್ಲಿಂದ ಕಾಲೇಜ್ ಕೇಳ್ಕೊಳ್ತಾ ಇದ್ದಾರೆ. ಮೊಬೈಲ್ ಮುಂದೆ ಇಲ್ಲೂ ನೋಡ್ತಾ ಇದೀವಿ ಬಹಳ ವಯಸ್ಸಾದಂಥವರು ಹಿರಿಯ ಮಂದಿ ನಿಖಿಲ್ ಅವರ ತಲೆ ಮುಟ್ಟಿ ಹಾರೈಸುತ್ತಾ ಗೆದ್ಬರ್ತೀಯ ಹೋಗಪ್ಪ ಅಂಥೇಳಿ ಅವರಿಗೂ ಕೂಡ ಭಾಳ ವಿಶ್ವಾಸ ಎಲ್ಲ ಕೊಟ್ಟು ಮುಂದಕ್ಕೆ ಕಳಿಸ್ತಾರೆ. ಬಹುಶಃ ಇವತ್ತು ಮೇಲ್ಕೋಟೆ ಭಾಗದಲ್ಲೆಲ್ಲ ಭಾಳ ಓಡಾಡ್ತಾ ಇದ್ದಾರೆ. ಯಾಕಂತಂದರೆ CS ಪುಟ್ಟರಾಜು ಅವರು ಕೂಡ ಅವ್ರ ಜೊತೆಗೇ ಇದ್ದು ಬೇರೆ ಬೇರೆ ಭಾಗಗಳಿಗೆ ಕರ್ಕೊಂಡೋಗಿ ಹೋಬಳಿ ಮಟ್ಟಕ್ಕೂ ಕೂಡ ಕರ್ಕೊಂಡೋಗಿ ಪ್ರತಿ ಗ್ರಾಮಗಳಿಗೂ ಕೂಡ ನಿಖಿಲ್ ಕುಮಾರ್ ಅವರನ್ನು ಕರ್ಕೊಂಡೋಗಿ ಅವರನ್ನು ಜನರಿಗೆ ಪರಿಚಯಿಸ್ತಾ ಇದ್ದಾರೆ, ಮತ ಕೇಳ್ತಾ ಇದ್ದಾರೆ. ಆಮೇಲೆ ನಿಖಿಲ್ ಅವರಿಗೆ ಯಾಕೆ ಮತ ಕೊಡಬೇಕು, ಯಾವ ಕಾರಣಗಳಿಗಾಗಿ ಅನ್ನುವಂಥದ್ದನ್ನು ಕೂಡ ಧ್ವನಿವರ್ಧಕಗಳ ಮುಖಾಂತರವಾಗಿ ಪ್ರತಿಯೊಬ್ಬರಿಗೂ ಕೂಡ ವಿವರಿಸ್ತಾ ಇದ್ದಾರೆ. ಭಾಳ ಹೆಚ್ಚಿನ ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂಥ ಅನುದಾನ ಸಮರ್ಪಕವಾಗಿ ಉಪಯೋಗ ಆಗಬೇಕು, ಜಿಲ್ಲೆಯ ಬೆಳವಣಿಗೆ ಆಗಬೇಕು ಅಂತಲೇ ನಮ್ಮ ಆಯ್ಕೆ ನಿಖಿಲ್ ಅವ್ರು ಮಾತ್ರ ಆಗಿರಬೇಕು. ಆದರೆ ಬೇರೆಯವರು ಏನಾದರೂ ಆಯ್ಕೆಯಾಗಿ ಬಂದರೆ ಆ ಅನುದಾನವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮಂಡ್ಯದ ಅಭಿವೃದ್ಧಿಗೆ ಪೂರಕವಾಗಿ ನಿಖಿಲ್ ಅವರ ಆಯ್ಕೆ ಆಗಲೇಬೇಕಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಜನರಿಗೆ ತಿಳಿ ಹೇಳುವಂಥ ಪ್ರಯತ್ನವನ್ನು ನಿಖಿಲ್ ಕುಮಾರ್ ಅವರು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂಥವರು ಮಾಡ್ತಾ ಇದ್ದಾರೆ. ಅದೊಂದು ಕಡೆ ಅಂಬರೀಷ್ ಅವರು ಈ ಜಿಲ್ಲೆಗೆ ಬಹಳಷ್ಟು ಮಾಡಿದ್ದಾರೆ. ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಿಗಾಗಿ ಅಂಬರೀಷ್ ಅವರು ಹಿಂದೆ ಶ್ರಮ ವಹಿಸಿದ್ದಾರೆ. ಈಗ ಅವರ ಋಣ ತೀರಿಸುವಂಥ ಸಮಯ ನಮಗೆಲ್ಲರಿಗೂ ಕೂಡ ಬಂದಿದೆ. ಈ ಕಾರಣಕ್ಕಾಗಿ ಅಂಬರೀಷ್ ಅವರ ಪತ್ನಿಗೆ ನೀವು ಮತ ಹಾಕಬೇಕು, ಸುಮಲತಾ ಅವರಿಗೆ ನೀವು ಮತ ಹಾಕಬೇಕು ಅಂತ ಎದುರಾಳಿ ಪಾಳೆಯದವರು ಅಂದರೆ ನಟ ಯಶ್ ಆಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಜೊತೆಗೆ ಇನ್ಫ್ಯಾಕ್ಟ್ ಸುಮಲತಾ ಅವರು ಕೂಡ ಕೇಳ್ಕೊಳ್ತಾ ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಆಮೇಲೆ ಇವತ್ತು ಕೂಡ ಸುಮಲತಾ ಅವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದನ್ನು ನೋಡಿದ್ವಿ ನಾವು. ಅವರು ಜಾತಿ ವಿಚಾರವಾಗಿ ಬಹುಶಃ ಇವತ್ತು ಪ್ರಸ್ತಾಪ ಆಗಿಲ್ಲ ಅಂತ ಕಾಣಿಸುತ್ತೆ ಬೆಳಗ್ಗೆಯಿಂದ. ಬಟ್ ಓರ್ವ ಮಹಿಳೆ ತಾನು ಚುನಾವಣೆಗೆ ಕಂಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ತಮಗೆ ಎದುರಾಗುತ್ತವೆ ಅದೆಲ್ಲವನ್ನು ಮೀರಿ ನಾವು ಹೇಗೆ ನಿಲ್ಲಬೇಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕೇಳಿ ಆಮೇಲೆ ಈಗ ಅವ್ರು ಹೋಗ್ತಾ ಇರುವಂಥ ಭಾಳಷ್ಟು ಈ ಹಳ್ಳಿ ಪ್ರದೇಶಗಳೆಲ್ಲ ಇದೆಯಲ್ಲ, ಮನೆಯಲ್ಲಿರುವಂಥ ಗಂಡಸರು ಸಹಜವಾಗಿ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ ಅಲ್ಲಿ ಇಲ್ಲಿ ಅಂತ, ಹೊಲನೋ ಅಥವಾ ಬೇರೆ ಬೇರೆ ಕೆಲಸಕ್ಕೆ. ಬಟ್ ಆ ಊರಿನಲ್ಲಿ ಬಹುತೇಕ ಮಹಿಳೆಯರೇ ಇರ್ತಾರೆ. ನಾವು ನಿನ್ನೆಯಿಂದನೂ ಕೂಡ ಅದನ್ನು ಗಮನಿಸ್ತಾ ಇದ್ದೀವಿ. ಸುಮಲತಾ ಅವರು ಪ್ರತಿ ಹಳ್ಳಿಗಳಿಗೂ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೀಗಾಗಿ ಮಹಿಳೆಯರ ಗಮನ ಸೆಳೆಯುವಂಥ ನಿಟ್ಟಿನಲ್ಲಿ, ಮಹಿಳೆಯರ ಮನವೊಲಿಸುವಂಥ ನಿಟ್ಟಿನಲ್ಲಿ, ಮಹಿಳೆಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸುಮಲತಾ ಅವರು ಮಾತಾಡಬೇಕಾಗುತ್ತೆ. ಈ ಕಾರಣಕ್ಕಾಗಿಯೇ ಅವರು ಪ್ರತಿ ಊರಿಗೂ ಕೂಡ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಓರ್ವ ಮಹಿಳೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ ಅವರಿಗೆಲ್ಲ ಏನೇನು ಸಮಸ್ಯೆಗಳಾಗುತ್ತೆ, ಜೊತೆಗೆ ಮಹಿಳೆಯರು ಸ್ವಲ್ಪ ಏನಾದರೂ ಸಾಧನೆ ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಎದುರಾಗುವಂಥ ಅಡೆತಡೆಗಳೇನು ಅನ್ನುವಂಥದ್ದೆಲ್ಲ ಪ್ರಸ್ತಾಪಿಸುತ್ತಾ ಮತ ಕೇಳ್ತಾ ಇದ್ದಾರೆ. ದಯವಿಟ್ಟು ಮುಂದೆ ಹೋಗಿ ಬೇಗ ಸರ್, ಮೀಡಿಯಾದವರು ಒಂಚೂರು ಬೇಗ ಮಾತು ಮಾಡಿ ಸರ್, ದಯವಿಟ್ಟು ಬೇಗ
ದಯವಿಟ್ಟು ಮೀಡಿಯಾ ಗಾಡಿಯವರು ಒಂಚೂರು ಸ್ವಲ್ಪ ಬೇಗ ಹೋದ್ರೆ ನಮ್ಗೆ ಫೋಟೋ ಮೇಲೆ ಫೋಟೋ ಮೇಲೆ ಜನ ಮಾತಾಡ್ತಾರೆ ಆಮೇಲೆ ಇನ್ನೊಂದು ವಿಚಾರ ನಾವು ಸ್ವಲ್ಪ ಗಮನಿಸಬೇಕಿದೆ. ಯಾಕಂತಾದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಇನ್ಫ್ಯಾಕ್ಟ್ CS ಪುಟ್ಟರಾಜು ಅವರು ಕೂಡ ಹೇಳಿದ್ದಾರೆ, ಸಚಿವರು ಇವತ್ತಿನಿಂದ ಪ್ರಚಾರದ ಸಂದರ್ಭದಲ್ಲಿ ಯಾವುದೇ ರೀತಿ ಕಾಂಗ್ರೆಸ್ ಬಾವುಟಗಳು ಹಾರಾಡಲ್ಲ. ಯಾಕೆ ಅಂತ ಅಂದರೆ ಸಿದ್ದರಾಮಯ್ಯನವರಿಗೂ ಕೂಡ ನಾವು ವಿಚಾರವನ್ನು ತಿಳಿಸಿ ಅವ್ರ ಮುಖಾಂತರವಾಗಿ ಸೂಚನೆಯನ್ನು ಕೊಡಿಸಿದ್ದೀವಿ. ಆಮೇಲೆ ಈಗ ಆಲ್ರೆಡಿ ಮೈತ್ರಿ ಪಕ್ಷ ಅಭ್ಯರ್ಥಿಯನ್ನು ನಾವು ನಿಲ್ಲಿಸಿರುವಂಥ ಕಾರಣದಿಂದಾಗಿ ಆ ರೀತಿಯಾಗಿ ಕಾಂಗ್ರೆಸ್ ಬಾವುಟವನ್ನು ಕೂಡ ಹಾರಿಸಬಾರ್ದು. ನಾವೀಗ ಆಲ್ರೆಡಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ರೀತಿಯಾಗೆಲ್ಲ ಮಾತನಾಡಿದ್ದಾರೆ. ಬಟ್ ಇವತ್ತು ಕೂಡ ನಾವು ಗಮನಿಸ್ತಾ ಇದ್ದೀವಿ, ಒಂದಷ್ಟು ಕಡೆ ಕಾಂಗ್ರೆಸ್ ಬಾವುಟಗಳು ಹಾಗೆ ಹಾರಾಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರೇ ನೇರವಾಗಿ ಯಾರು ಏನು ಕ್ರಮ ತೆಗೆದುಕೊಂಡ್ರು ಕೂಡ ನಮಗೆ ಸಮಸ್ಯೆ ಇಲ್ಲ ಅನ್ನುವ ರೀತಿಯಾಗಿ ಬಂದು ಪ್ರಚಾರದಲ್ಲೆಲ್ಲ ತೊಡಗಿಸ್ಕೊಳ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿಯೇ ಈ ಬಾರಿ ಕಾಂಗ್ರೆಸ್ ಕಾರ್ಯಕರ್ತರ ವಿಚಾರಕ್ಕೆ ಸ್ಥಳೀಯ ಮುಖಂಡರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಸಮಸ್ಯೆ ಆಗಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ. ಅದರಲ್ಲೂ ಕೂಡ ರಾಜ್ಯ ಮಟ್ಟದ ನಾಯಕರಿಗೆ ಆ ಕಡೆನ ಅವರು ಅವರ ಮೈತ್ರಿ ಧರ್ಮ ಪಾಲನೆ ಮಾಡಬೇಕಂತ ಅನಿವಾರ್ಯತೆಯೂ ಇದೆ. ಹಾಗೆ ಮೈತ್ರಿ ಪಕ್ಷಕ್ಕೆ ಸಂಬಂಧಪಟ್ಟಂಥ ಮುಖಂಡರು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರಿಸಬೇಕಾದಂಥ ಅನಿವಾರ್ಯತೆಯೂ ಇದೆ. ಹಾಗೆ ಅವ್ರ ಮಾತನ್ನು ಕೂಡ ಕೇಳದೇ ಇರುವಂಥ ಕಾರಣದಿಂದಾಗಿ ಅವರು ಒಂದು ರೀತಿ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ನಾವು ಗಮನಿಸಿದ್ವಿ, ಮಾಜಿ CM ಸಿದ್ದರಾಮಯ್ಯನವರು ನಿನ್ನೆ ತಡರಾತ್ರಿಯವರೆಗೂ ಕೂಡ ಒಂದು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಕಾಂಗ್ರೆಸ್ನ ಬಹಳಷ್ಟು ನಾಯಕರು ಈಗ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪರಾಜಿತ ಅಭ್ಯರ್ಥಿಗಳು, ಕಾಂಗ್ರೆಸ್ ಅಭ್ಯರ್ಥಿಗಳು ಅವರೆಲ್ಲ ಬಹುತೇಕ ಬಂದಿದ್ದರು. ಅವರೆಲ್ಲರನ್ನೂ ಕೂಡ ಸಿದ್ದರಾಮಯ್ಯನವರು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಬಹಳ ಪಟ್ಟಿದ್ರು ಕೂಡ ಅವರ್ಯಾರು ಕೂಡ ಸಮಾಧಾನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ಕೇಳ್ಪಡ್ತಾ ಇದ್ವಿ. ಆಮೇಲೆ ಇನ್ಫ್ಯಾಕ್ಟ್ ಅವರು ಕೂಡ ಹೇಳಿದ್ದಾರೆ, JDSಗೆ ಸಂಬಂಧಪಟ್ಟಂತೆ ಅವರೆಲ್ಲ ದೊಡ್ಡವರು, ಅವರೆಲ್ಲ ಆನೆ ಇದ್ದಂಗೆ, ನಾವು ಇಲಿಗಳಿದ್ದಂಗೆ, ನಾವೆಲ್ಲ ಅವ್ರ ಎದುರಿಗೆ ಮಾತಾಡೋಕ್ಕಾಗುತ್ತಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡ್ತಾನೆ ಒಳಪೆಟ್ಟು ಬಹಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇಲ್ಲಿ. ಈ ಬಾರಿ ಮಂಡ್ಯದ ಚುನಾವಣೆ ಇದೆಯಲ್ಲ, ಅದು ನಾವು ಮೇಲ್ನೋಟ ಏನು ನೋಡ್ತೀವಿ, ಸೊ ಅದಕ್ಕಿಂತ ಹೆಚ್ಚಿನ ಮರ್ಮ ಒಳಪೆಟ್ಟಲ್ಲೇ ಅಡಗಿದೆ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ. ಯಾಕಂತಾದರೆ ಒಳಗಿಂದೊಳಗೆ ಏನೇನಾಗುತ್ತವೆ, ಏನೇನು ಕಾರ್ಯತಂತ್ರಗಳಾಗುತ್ತೆ,
ಏನೇನು ತಂತ್ರಗಳನ್ನು ಹೆಣಿಯಲಾಗುತ್ತೆ ಇದು ಯಾರು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥದ್ದು. ಮೇಲ್ನೋಟಕ್ಕೆ ಯಾರು ಏನು ಬೇಕಾದ್ರೂ ಮಾತನಾಡ್ತಾ ಇರ್ಬೋದು, ಇಂಥವ್ರಿಗೆ ನಮ್ಮ ಓಟು ಅಂತೇಳಿ ಜನ ಕೂಗಿ ಹೇಳ್ತಾ ಇರ್ಬೋದು. ಬಟ್ ಒಳಗಿಂದ ಯಾವ ರೀತಿಯಂತಹ ಆಟಗಳು ನಡೆಯುತ್ತವೆ ಅನ್ನೋದು ಇಲ್ಲಿಯ ತನಕನೂ, ಅದು ಬಹುಶಃ ಚುನಾವಣೆಯ ದಿನದ ತನಕನೂ ಕೂಡ ಬಹಳ ಸ್ಪಷ್ಟವಾಗಿರುತ್ತೆ. ಈ ಕಾರಣಕ್ಕಾಗಿಯೇ ಈ ಬಾರಿಯ ಮಂಡ್ಯ ಚುನಾವಣೆ ಬಹಳ ಕುತೂಹಲ ಕೆರಳಿಸಿರೋದು. ಸೊ ಯಾರು ಗೆಲ್ಲಬಹುದು ಅನ್ನುವಂಥ ಅಂದಾಜನ್ನು ನೇರವಾಗಿ ನಮಗೆ ಈ ಥರದ ಸನ್ನಿವೇಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಕೂಡ. ಆದರೆ ಇಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳು ಕೊಡುವಂಥ ಒಂದಷ್ಟು ಹೇಳಿಕೆಗಳು ಜೊತೆಗೆ ಮಾಡುವಂಥ ಟೀಕೆಗಳು ಇವು ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರುವಂಥ ಚಾನ್ಸಸ್ ಬಹಳ ಇರುತ್ತೆ. ಆದರೆ JDSನ ನಾಯಕರು ಕೆಲವರು ಕೊಡ್ತಾ ಇರುವಂಥ ಹೇಳಿಕೆಗಳು ಅದೇ ರೀತಿಯಾದಂಥ ಹೊಡೆತ ಕೊಟ್ಟರೂ ಕೂಡ ಆಶ್ಚರ್ಯ ಇಲ್ಲ. ಅದಕ್ಕೆ ತಕ್ಕಂತೆ ರಾಜ್ಯ ಮಟ್ಟದ ನಾಯಕರು, ಸ್ಥಳೀಯವಾಗಿ ನಾಯಕರು ಕೊಡ್ತಾ ಇರುವಂಥ ಯಾವುದೇ ಹೇಳಿಕೆಗಳನ್ನು ಇತ್ತ ಸಮರ್ಥಿಸ್ಕೊಳ್ತಾನೂ ಇಲ್ಲ, ಅದನ್ನು ವಿರೋಧಿಸ್ತಾ ಕೂಡ ಇಲ್ವಲ್ಲ. ಇದನ್ನೆಲ್ಲ ಸಹಜವಾಗಿ ಜನ ಗಮನಿಸ್ತಾ ಇರುವಂಥ ಸಂದರ್ಭ ನೋಡಬೇಕಿದೆ. ಜನರ ವಿಶ್ವಾಸ, ಜನರ ಒಲವು ಯಾವ ಅಭ್ಯರ್ಥಿ ಕಡೆಗೆ ಇದೆ ಅನ್ನುವಂಥದ್ದನ್ನು. ಯಾಕಂದರೆ ಇಲ್ಲಿ ತನಕ ನಾವು ನೋಡೋದಾದರೆ ಎರಡೂ ಪಕ್ಷಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಹೋದಲೆಲ್ಲ ಬಹಳ ಜನ ಸೇರೋದು, ಅವರಿಗೆ ಅದ್ದೂರಿಯಾದಂಥ ಸ್ವಾಗತ, ಇದೆಲ್ಲವೂ ಕೂಡ ನಾವು ನೋಡ್ತಾ ಇದ್ವಿ. ಅದನ್ನು ಮೀರಿ ಮತಗಳಿಕೆ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಾಸಗಳಾಗ್ಬಿಡುತ್ವಾ, ಅಥವಾ ಈಗ ಜೈಕಾರ ಕೂಗಿದಂಥ ಮಂದಿ ನಿಜಕ್ಕೂ ಕೂಡ ಓಟ್ ಹಾಕ್ತಾರಾ, ಓಟ್ಗಳಾಗಿ ಅವು ಪರಿವರ್ತನೆ ಆಗುತ್ವಾ, ಇದು ಕೇವಲ ತಮ್ಮ ಅಭಿಮಾನಕ್ಕೋಸ್ಕರ ಮಾತ್ರ ಅವರನ್ನು ವೆಲ್ಕಮ್ ಮಾಡಿಕೊಂಡು ಅನಂತರಲ್ಲಿ ಭಾಳ ಯೋಚಿಸಿ ಯಾರಿಗೆ ಮತ ಹಾಕಬೇಕು ಏನು ಅನ್ನುವಂಥ ನಿರ್ಧಾರ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬಹಳ ಪರಿವರ್ತನೆಗಳಾಗ್ಬಿಡುತ್ವಾ ಅನ್ನೋ ಪ್ರಶ್ನೆಗಳೆಲ್ಲ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇರುವಂಥ ಸಂದರ್ಭ ಇದೆ. ಆಮೇಲೆ BJP ಕೂಡ ಆಲ್ರೆಡಿ ಬಹಿರಂಗವಾದಂಥ ಸಪೋರ್ಟನ್ನು ಕೊಟ್ಟಿರುವಂಥ ಕಾರಣದಿಂದಾಗಿ ಈಗ ಹೋದಲ್ಲಿ ಬಂದಲ್ಲೆಲ್ಲ BJPಗೆ ಸಂಬಂಧಪಟ್ಟಂಥ ಸ್ಥಳೀಯ ಕಾರ್ಯಕರ್ತರು, ಸದಸ್ಯರು ಅವರೇ ನೇರವಾಗಿ ವೆಲ್ಕಮ್ ಮಾಡಿಕೊಂಡು ಒಳಗೆ ಕರ್ಕೊಂಡು ಹೋಗಿ, ಊರಿನೊಳಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಮಾಡ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ದರ್ಶನ್ ಆಗಿರ್ಬೋದು, ಯಶ್ ಅವರ ಅಭಿಮಾನಿಗಳು ಸೇರಿದಂತೆ BJPಗೆ ಸಂಬಂಧಪಟ್ಟಂಥ ಕಾರ್ಯಕರ್ತರು, ಸದಸ್ಯರು ಕೂಡ ಈ ಬಾರಿ JDS ಹಾಗೆ ಕಾಂಗ್ರೆಸ್ಗೆ ಒಂದು ಆಘಾತ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ವೈಯಕ್ತಿಕವಾಗಿ ಪ್ರಯತ್ನದಲ್ಲಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. BJPಯ ಬಾವುಟಗಳು ಹಾರಾಡ್ತಾ ಇದೆ. ಕೇಸರಿಯ ಶಾಲನ್ನು ಹೊದ್ದಂಥ ಭಾಳಷ್ಟು ಮಂದಿನೇ ಭಾಳ ಚಟುವಟಿಕೆ ಅವರದ್ದು, ಭಾಳ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಅವರ ಓಡಾಟ, ಅವರ ಹುಮ್ಮಸ್ಸು ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇರೋದನ್ನು ನೋಡಿದ್ರೆ BJPಯವರು ಕೂಡ ಇಂಥದ್ದೊಂದು ಸಂದರ್ಭವನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಈ ಮುಖಾಂತರವಾಗಿ ರಾಜಕೀಯವಾಗಿ ತಮ್ಮ ವಿರೋಧಿಗಳಿಗೆ ಇಲ್ಲಿ ಪಾಠ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಪ್ರಯತ್ನದಲ್ಲಿರೋದನ್ನು ಗಮನಿಸ್ತಾ ಇದ್ದೀವಿ ನಾವು. ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಮ್ಮ ನಿಂತಿದ್ದಾರೆ. ನಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ನೀಡ್ಬೇಕಂತೇಳಿ ಎಲ್ಲರ ಹತ್ರ ತಲೆಬಾಗಿ ಬೇಡ್ಕೊಳ್ತೀರಣ. ಧನ್ಯವಾದ. ದಯವಿಟ್ಟು ಮುಂದೆ ಹೋಗಿ ಬೇಗ ಸರ್, ಮೀಡಿಯಾದವ್ರು ಒಂಚೂರು ಬೇಗ ಮಾತು ಮಾಡಿ ಸರ್. ನನ್ನ ತಾಯಿಯಂದ್ರು ಯಾವತ್ತು ಮನೆ ಮಕ್ಕಳ ರೀತಿ ನಮ್ಮನ್ನು ಹರಿಸಿದಿರಿ, ಇವತ್ತು ಆಮೇಲೆ ಸಹಜವಾಗಿ ಜನರು ಕೂಡ ಮಾತನಾಡ್ಕೊಳ್ತಾ ಇರ್ತಾರೆ. ಸಾರ್ವಜನಿಕವಾಗಿರುವಂಥ ಒಂದಷ್ಟು ಅಭಿಪ್ರಾಯಗಳು ಆ ಸಂದರ್ಭದಲ್ಲಿ ಅಂತ ಅಂದರೆ, ಅವ್ರಿಗೇನು ಬಿಡಿ, ಮುಖ್ಯಮಂತ್ರಿಗಳ ಮಗ ಗೆಲ್ತಾರೆ,
ಅನ್ನೋ ರೀತಿಯಲ್ಲಿ, ಜೊತೆಗೆ ಅವರದ್ದೇ ಪಕ್ಷಕ್ಕೆ ಸಂಬಂಧಪಟ್ಟ ಶಾಸಕರು ಅನ್ನೋ ರೀತಿಯಲ್ಲೆಲ್ಲ ಮಾತುಗಳಿರುತ್ತೆ. ಆದರೆ ಇಲ್ಲಿ ನಿಖಿಲ್ ಅವರು ಪ್ರಚಾರ ಮಾಡುವಂಥ ಸಂದರ್ಭದಲ್ಲೂ ಒಂದಷ್ಟು ವಿಚಾರಗಳನ್ನು ಭಾಳ ಪ್ರತ್ಯೇಕವಾಗಿ ಪ್ರಸ್ತಾಪ ಮಾಡ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ನಾನು ಓರ್ವ ಮಾಜಿ ಪ್ರಧಾನಿಯ ಮೊಮ್ಮಗ ಅಥವಾ ಓರ್ವ ಮುಖ್ಯಮಂತ್ರಿಯ ಮಗ ಅಂತೇಳಿ ನಾನು ನಿಮ್ಮ ಮುಂದೆ ಬಂದಿಲ್ಲ, ಅಥವಾ ಆ ರೀತಿಯಾದಂಥ ಯಾವುದೇ ಅಹಮನ್ನು ಕೂಡ ನಾನು ಇಟ್ಕೊಂಡಿಲ್ಲ.